ವಿಶ್ವದ ಅತಿದೊಡ್ಡ ಪಕ್ಷ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೇವಲ 45 ವರ್ಷದ ನಿತಿನ್ ನಬೀನ್ ರವರನ್ನ ಆಯ್ಕೆ ಮಾಡಲಾಗಿದೆ. ಬಿಜೆಪಿಯ ಪ್ರತಿಯೊಂದು ನಿರ್ಧಾರವೂ ಕೂಡ ಇದೇ ರೀತಿ ಇರುತ್ತೆ. 2014ರಲ್ಲಿ ಮೋದಿಯವರನ್ನ ಪಿಎಂ ಸ್ಥಾನಕ್ಕೆ ಇದೇ ರೀತಿ ಆಯ್ಕೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯಿಂದ ಮೋದಿಯವರು ಪಿಎಂ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅದೇ ರೀತಿ ನೆಕ್ಸ್ಟ್ ಪಿಎಂ ಕ್ಯಾಂಡಿಡೇಟ್ ಬಿಜೆಪಿ ಕಡೆಯಿಂದ ಯೋಗಿ ಆದಿತ್ಯನಾಥ್ ಕೂಡ ಅಲ್ಲ ಅಥವಾ ಅಮಿತ್ ಶಾ ಕೂಡ ಅಲ್ಲ. ಯಾರು ಅನ್ನುವುದನ್ನ ಊಹೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಯಾವುದೋ ಬಿಹಾರ ರಾಜ್ಯದ ಮೂಲೆಯಲ್ಲಿದ್ದ ಎಂಎಲ್ಎ ಅನ್ನ ಕರೆತಂದು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿತಿನ್ ನಬೀನ್ ರವರನ್ನ ನನ್ನ ಬಾಸ್ ಅಂತ ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರಬೇಕಂದ್ರೆ ಇದೇ ರೀತಿ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಬೇಕಾಗುತ್ತೆ. ಹೊಸ ಯುವ ಕಾರ್ಯಕರ್ತರಿಗೆ ಪಕ್ಷವನ್ನ ಮುನ್ನಡೆಸಲು ಬಿಡಬೇಕು. ಕಾರಣ, ಜನರು ಹಳೆಯ ಮುಖಗಳ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿರ್ತಾರೆ. ಜನರನ್ನ ಮತ್ತೆ ವಿಶ್ವಾಸಕ್ಕೆ ತರಬೇಕಂದ್ರೆ ನ್ಯೂ ರೆವಲ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮ್ಯೂಸಿಯಂನಲ್ಲಿ ಮಾತ್ರ ನೋಡಬೇಕಾಗುತ್ತೆ. ಹೌದಲ್ವಾ?